ಭಾರತದಿಂದ ಆಪರೇಷನ್ ಸಿಂಧೂರ ಮುಂದುವರೆದಿದೆ, ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಸುಮ್ಮನಿರಲಾರದೆ ಪಾಕಿಸ್ತಾನ ಇರುವೆ ಬಿಟ್ಕೊಂಡಂಗಾಗಿದೆ. ನ್ಯೂಸ್ ಫಸ್ಟ್ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇದೆ, ಸರಣಿ ದಾಳಿಗಳನ್ನು ಮಾಡ್ತಾ ಇದ್ರೆ ಪಾಕಿಸ್ತಾನವೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ದಾಳಿಯನ್ನ ದಿಟ್ಟವಾಗಿ ಭಾರತ ಎದುರಿಸಿದೆ. ಮೂರು ಸೇನೆಗಳು ಅಖಾಡಕ್ಕೆ ಇಳಿದಿದ್ದಾವೆ. ಪಾಕಿಸ್ತಾನ ದಿಕ್ಕೆಟ್ಟಿದೆ. ಪಾಕಿಸ್ತಾನದ ಪ್ರಮುಖ ನಗರಗಳಾದಂತಹ ಇಸ್ಲಾಮಾಬಾದ್, ಕರಾಚಿ, ರಾವಲ್ಪಿಂಡಿ, ಲಾಹೋರ್, ಸಿಯಾಲ್ಕೋಟ್, ಪೇಶಾವರ ಎಲ್ಲ ನಗರದ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಸರಣಿ ದಾಳಿಗಳಾಗ್ತಾ ಇದೆ. ಪಾಕ್ನ 16 ನಗರಗಳಲ್ಲಿ ರಿಯಲ್ ಪಿಕ್ಚರ್ ತೋರಿಸಿದೆ ಭಾರತ. ಇಸ್ಲಾಮಾಬಾದ್, ಕರಾಚಿ ಸೇರಿ 14 ನಗರಗಳ ಮೇಲೆ ಸರಣಿ ಅಟ್ಯಾಕ್ ಅನ್ನು ಭಾರತ ಮಾಡಿದೆ. ಒಟ್ಟು 16 ನಗರಗಳ ಮೇಲೆ ಭಾರತ ದಾಳಿ ಮಾಡಿರೋದು, 1-2 ಅಲ್ಲ, 16 ನಗರಗಳು. ಈ ನಗರಗಳು ಒಂದು ಪ್ರದೇಶದಲ್ಲಿ ಮಾತ್ರ ಇರೋದಲ್ಲ, ಇಡೀ ಪಾಕಿಸ್ತಾನದಲ್ಲಿರೋದು. ಅದರಲ್ಲೂ ಪ್ರಮುಖವಾಗಿ ಸಿಂಧ್ ಪ್ರಾಂತ್ಯ ಹಾಗೂ ಪಂಜಾಬ್, ಪಾಕಿಸ್ತಾನದ ಹಾರ್ಟ್ ಲ್ಯಾಂಡ್ ಅಂತ ಕರೀತಾರೆ, ಅಲ್ಲೇ ಇರುವಂಥ ನಗರಗಳ ಮೇಲೆ ಭಾರತ ಸರಣಿ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ F-16 ಫಾಲ್ಕನ್, ಅದರ ಜೊತೆಗೆ JF-17 2 ಫೈಟರ್ ಜೆಟ್ಗಳನ್ನು ಭಾರತ ಉಡೀಸ್ ಮಾಡಿದೆ ಅನ್ನೋ ಮಾಹಿತಿ ಕೂಡ ಇದೆ. ಅಲ್ಲಿಗೆ ಪಾಕಿಸ್ತಾನ ಆಲ್ಮೋಸ್ಟ್ ಆಲ್ ಕೊಲ್ಯಾಪ್ಸ್ ಆದಂತೆ. ನ್ಯೂಸ್ ಫಸ್ಟ್ ಇದರ ಬಗ್ಗೆ ಸರಣಿ ವರದಿಗಾರಿಕೆಯನ್ನು ಮಾಡ್ತಾ ಇದೆ, ನಾನ್ ಸ್ಟಾಪ್ ಕವರೇಜ್ ಅನ್ನು ಕೊಡ್ತಾ ಇದೆ. ನಿನ್ನೆ ರಾತ್ರಿ ಪ್ರಾರಂಭ ಆಗಿದ್ದು, ನಿನ್ನೆ ರಾತ್ರಿಯಿಂದ ಈಗಿನವರೆಗೆ ಇನ್ನೂ ಮುಂದುವರಿತಾ ಹೋಗುತ್ತೆ. ಆಪರೇಷನ್ ಸಿಂಧೂರ ಒಂದು ಕಡೆ ಮುಂದುವರಿತಾ ಇದೆ, ನ್ಯೂಸ್ ಫಸ್ಟ್ನ ನಾನ್ ಸ್ಟಾಪ್ ಕವರೇಜ್ ಕೂಡ ಮುಂದುವರಿತಾ ಇದೆ. ವಿಕ್ರಾಂತ್ನ ವೀರಾವೇಶಕ್ಕೆ ಕರಾಚಿ ಪೋರ್ಟ್ ನಡುಗಿ ಹೋಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನದ ಬರ್ತಾ ಇರುವಂತಹ ಒಂದೊಂದೇ ಕ್ಷಿಪಣಿಯನ್ನ ಯಾವ ರೀತಿಯಾಗಿ ಭಾರತ ಉಡೀಸ್ ಮಾಡಿದೆ ಅಂತ. ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ಬರುವಂತ ಎಲ್ಲಾ ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ, ಸರ್ವನಾಶ ಮಾಡಿದೆ. ಆದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ, ತನ್ನ ಕಪಿ ಬುದ್ಧಿಯನ್ನು ತೋರಿಸ್ತಾ ಇದೆ. ಎಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ದಾಳಿ ಮಾಡಬಹುದೋ ಅಲ್ಲಿ ದಾಳಿ ಮಾಡ್ತಾ ಇದೆ. ಭಾರತ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿತ್ತು, ನಾವು ಟಾರ್ಗೆಟ್ ಮಾಡಿರೋದು ಪಾಕಿಸ್ತಾನದಲ್ಲಿರುವಂಥ ಉಗ್ರ ನೆಲೆಗಳನ್ನ, ಉಗ್ರರನ್ನ ಮಾತ್ರ ಅಂತ. ಅದನ್ನ ಪಾಕಿಸ್ತಾನದ ಸಚಿವರು ಕನ್ಫರ್ಮ್ ಮಾಡಿದ್ರು. ಹೌದು, ಭಾರತ ನಮ್ಮ ದೇಶಕ್ಕೆ ನುಗ್ಗಿ ಇಲ್ಲಿರುವಂಥ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಆದರೆ ಈ ಕಪಿ ಬುದ್ಧಿ, ನರಿ ಬುದ್ಧಿ, ನಾಯಿ ಬುದ್ಧಿಯ ಪಾಕಿಸ್ತಾನ ಮಾತ್ರ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಭಾರತದ ಸೇನೆಯ ಇನ್ಸ್ಟಾಲ್ಮೆಂಟ್ಗಳ ಮೇಲೆ ಅಲ್ಲೂ ಕೂಡ ದಾಳಿ ಮಾಡುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪಾಕಿಸ್ತಾನದ ದೃಶ್ಯ. ಯಾವ ರೀತಿಯಾಗಿ ಭಾರತ ಭೀಕರವಾಗಿ ಭಯಾನಕವಾಗಿ ದಾಳಿ ಮಾಡ್ತು ಅಂತ. ಆ ಭಯಾನಕತೆ, ಭೀಕರತೆ ಎಲ್ಲವೂ ಆ ದೃಶ್ಯದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಭಾರತದ ರಣಾರ್ಭಟವನ್ನು ನೋಡ್ತಾ ಇದ್ದೀರಿ. ಪಾಕಿಸ್ತಾನ ಅಂದ್ಕೊಂಡಿತ್ತು LOC ಆಸುಪಾಸಿನಲ್ಲಿ ಭಾರತ ಏನಾದರೂ ದಾಳಿ ಮಾಡ್ಬೋದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸುಮ್ಮನಾಗ್ಬೋದು ಅಂತ. ಆದರೆ ಭಾರತ ನಿಜಕ್ಕೂ ಪ್ರಧಾನಿಗಳಿಗೆ ಏನು ಹೇಳಿದ್ರಲ್ಲ, ಊಹೆಗೂ ಮೀರಿದ ರೀತಿಯಲ್ಲಿ, ಊಹೆಗೂ ನಿಲುಕದ ರೀತಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಅದೇ ಥರದ ಉತ್ತರವನ್ನು ಭಾರತ ಕೊಟ್ಟಿದೆ. ಆ ದೃಶ್ಯಗಳೇ ಅದನ್ನು ತೋರಿಸ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 8:30ರಿಂದ 8:45 ಸುಮಾರಿಗೆ ಪಾಕಿಸ್ತಾನದಿಂದ ಭಾರತದ ಮೇಲೆ ಅಟ್ಯಾಕ್ ಆಗುತ್ತೆ. ಭಾರತದ ಸುಮಾರು 14ರಿಂದ 15 ನಗರಗಳು, ಅದು ಕೂಡ ಎಲ್ಲ ಬಾರ್ಡರ್ ಏರಿಯಾಗಳಲ್ಲಿ ಬರುವಂಥ ನಗರಗಳು, ಅಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುದ್ದಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು ಎಲ್ಲಿದ್ದಾವೆ, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲಿದ್ದಾವೆ, ಅದರ ಮೇಲೆಯೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ತದನಂತರದಲ್ಲಿ ಭಾರತ ನೇರವಾಗಿ ಪಾಕಿಸ್ತಾನದ 14 ನಗರಗಳು, ಅದರಲ್ಲೂ ಪ್ರಮುಖವಾಗಿ ಕರಾಚಿ, ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಅದು ಒಂದೇ ಉಳ್ಕೊಂಡಿದ್ದು, ಅದರ ಮೇಲೆಯೂ ಕೂಡ ದಾಳಿ ಮಾಡ್ತು. ಪಾಕಿಸ್ತಾನ ವಿಲ 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 ಅಂತ ಒದ್ದಾಡ್ತಾ ಇದೆ. ಅದರ ಸ್ಥಿತಿ ಗಮನಿಸಿ, 5 ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಎಂಥ ರಣಭೀಕರವಾದಂಥ ದೃಶ್ಯ. ಇದು ಪಾಕಿಸ್ತಾನದ ಸ್ಥಿತಿ ಇವತ್ತಿಗೆ, ಪಾಕಿಸ್ತಾನದ ಪರಿಸ್ಥಿತಿ ಇದು ಇವತ್ತು. ಅವರೇ ತಂದುಕೊಂಡ ಪರಿಸ್ಥಿತಿ ಇದು, ನಾವು ಮಾಡಿದಂತಹ ಪರಿಸ್ಥಿತಿ ಅಲ್ಲ. ಈ ಬಾಲ ಸುಟ್ಟು ಬೆಕ್ಕೆ ಹೆಂಗಾಗುತ್ತಲ್ಲ, ಹಾಗಾಗಿದೆ ಪಾಕಿಸ್ತಾನ ಇವತ್ತು. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. 4 ಕಡೆಯಿಂದ ಭಾರತ ಸುತ್ತುವರೆದಿದೆ. ಒಂದು ಕಡೆಯಿಂದ ನಮ್ಮ ನೇವಿ INS ವಿಕ್ರಾಂತ್ ಕರಾಚಿಯ ಮೇಲೆ ಟಾರ್ಗೆಟ್ ಮಾಡಿ ಕುಳಿತುಕೊಂಡಿದೆ. ಯಾವುದೇ ಸಂದರ್ಭದಲ್ಲೂ ಬೇಕಾದರೂ
ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಬಹುದು. 1971ರ ನಂತರ ಇದೇ ಮೊದಲ ಬಾರಿಗೆ ಕರಾಚಿ ಬಂದರಿನ ಮೇಲೆ ಭಾರತ ದಾಳಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. 1971ರಲ್ಲಿ ಆಪರೇಷನ್ ಟ್ರಿಡೆಂಟ್ ಮಾಡಿತ್ತು. ಆಗಲೂ ಕೂಡ ಕರಾಚಿ ಬಂದರಿನ ಮೇಲೆ ನೇರವಾಗಿ ದಾಳಿ ಮಾಡಿತ್ತು ಭಾರತ. ಅದೊಂದು ಸ್ಟ್ರಾಟಜಿಕ್ ಪಾಯಿಂಟ್ ಅದು. ಈಗಲೂ ಕೂಡ ಕರಾಚಿ ಬಂದರನ್ನ ಟಾರ್ಗೆಟ್ ಮಾಡಿಕೊಂಡಿದೆ ನಮ್ಮ INS ವಿಕ್ರಾಂತ್, ನಮ್ಮ INS ಕೋಲ್ಕತ್ತಾ, ನಮ್ಮ INS ವಿಶಾಖಪಟ್ಟಣ ಎಲ್ಲವೂ ಕೂಡ ಅರಬ್ಬಿ ಸಮುದ್ರದಲ್ಲಿದೆ. ಸಂಪೂರ್ಣವಾಗಿ ಅರಬ್ಬಿ ಸಮುದ್ರವನ್ನ ಭಾರತ ತನ್ನ ಕಬ್ಜಾದಲ್ಲಿ ಇಟ್ಕೊಂಡಿದೆ. ಯಾವುದೇ ವಾರ್ಶಿಪ್ಗಳು ಅರಬ್ಬಿ ಸಮುದ್ರಕ್ಕೆ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಭಾರತದ ಪರ್ಮಿಷನ್ ಅನ್ನು ತಗೊಳ್ಳೇಬೇಕು. ಅಷ್ಟರ ಮಟ್ಟಿಗೆ ಸಂಪೂರ್ಣವಾದ ಅರೇಬಿಯನ್ ಸೀನಲ್ಲಿ ಭಾರತ ತನ್ನ ಕಂಟ್ರೋಲನ್ನು ಸ್ಥಾಪನೆ ಮಾಡಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕರಾಚಿಯ ಬಂದರಿನ ಮೇಲೆ ಭಾರತ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಪಾಕ್ ಕ್ಷಿಪಣಿ ದಾಳಿಯನ್ನು ನೋಡ್ತಾ ಇದ್ದೀರಿ. ಆ ಕ್ಷಿಪಣಿ ದಾಳಿಯನ್ನು ಭಾರತ ಧ್ವಂಸ ಮಾಡಿರುವಂಥ ವಿಡಿಯೋ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಸೈನಿಕರು ಬೆದರಿ ಓಡ್ತಾ ಇರುವುದನ್ನು ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕರಾಚಿ ಬಂದರನ್ನು ಯಾವ ರೀತಿಯಾಗಿ ಭಾರತ ಉಡೀಸ್ ಮಾಡ್ತು ಅದರ ದೃಶ್ಯವನ್ನು ಕೂಡ ಕಾಣ್ತಾ ಇದ್ದೀರಿ. ಕ್ಷಿಪಣಿ ದಾಳಿ, ಸರಣಿ ಕ್ಷಿಪಣಿ ದಾಳಿಯನ್ನು ಮಾಡ್ತು ಭಾರತ, ಅದನ್ನು ಕೂಡ ನೋಡ್ತಾ ಇದ್ದೀರಿ. ಜಮ್ಮುವಿನಲ್ಲಿ ಹೈ ಅಲರ್ಟ್ ಇದೆ. ಉರಿಯಲ್ಲಿ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನು ಮಾಡ್ತು. ಅದಕ್ಕೆ ಪ್ರತಿ ದಾಳಿಯನ್ನು ಮಾಡೋದಕ್ಕೂ ಕೂಡ ಭಾರತ ಸರ್ವಸನ್ನದ್ಧವಾಗಿದೆ. ಭಾರತದ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲವೂ ಕೂಡ ಸರ್ವಸನ್ನದ್ಧವಾಗಿದೆ. ಮೂರು ರೀತಿಯಲ್ಲೂ ಕೂಡ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ, ನೀವು ರೆಡಿನಾ ಅಂತ ಕೇಳ್ತಾ ಇದ್ದಾರೆ. ನೆನ್ನೆ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತ ಡ್ರೋನ್ ದಾಳಿಯನ್ನು ಮಾಡಿತ್ತು, ಮಿಸೈಲ್ ದಾಳಿಯನ್ನು ಮಾಡಿತ್ತು. ಪಾಕಿಸ್ತಾನ ಇದರ ಅಂದಾಜನ್ನು ಕೂಡ ಮಾಡಿರಲಿಲ್ಲ. ನಗರಗಳನ್ನು ಟಾರ್ಗೆಟ್ ಮಾಡ್ತಾರೆ, ಅದರಲ್ಲೂ ಕೂಡ ನಗರದಲ್ಲಿರುವಂಥ ಉಗ್ರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿತ್ತು. ಯಾವಾಗ ಸಿಂಧೂರ್ ಆಯಿತೋ, ಸಿಂಧೂರ್ನಲ್ಲಿ ಭಾರತ ಉಗ್ರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿತ್ತು. ಅದಾದ ಬಳಿಕ ಪಾಕಿಸ್ತಾನ ಭಾರತದ ಸಿವಿಲಿಯನ್ಗಳ ಮೇಲೆ, ಭಾರತದ ನಾಗರಿಕರ ಮೇಲೆ ದಾಳಿ ಮಾಡ್ತು, ಶೆಲ್ ದಾಳಿ ಮಾಡ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.